ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನಿಮಗೆ ಕಥೆಗಳು ಇಷ್ಟವಾಗಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಹೃದಯ ಬಡಿದ ಇದು ನಿಂದೇನೆ ಭಾಗ 54. ಚಾರುಗೆ ತನ್ನ ಮೇಲೆ ಆದ ಅತ್ಯಾಚಾರ ನಾಟಕ ಶ್ರೀಯೇ ಮಾಡಿಸಿದ್ದು ಎಂದು ತಿಳಿಯಿತು. ಇತ್ತ ಸಂಹಿತಾಳ ಕುತ್ತಿಗೆಯಲ್ಲಿನ ತಾಳಿ ವಿಸ್ಮಯಾಳ ಕಣ್ಣಿಗೆ ಕಾಣಿಸಿತು. ಜೊತೆಗೆ ಚಂದ್ರಕಾಂತ್ ಅವರಿಗೂ ತಿಳಿಯಿತು. ಮುಂದೆ ಚಿನ್ನು, ಇದು ತಾಳಿ ಅಲ್ವಾ ಎಂದು ಓಡಿ ಬಂದ ವಿಸ್ಮಯಾಳ ಬಾಯಿ ಮುಚ್ಚಿ ಬೆಡ್ ಮೇಲೆ ಕೂರಿಸಿ, ಸುಮ್ಮನೆ ಇರು, ಕಿರಿಚಬೇಡ ಎಂದವಳೆ ಬೇಗ ಬೇಗ ಡೋರ್ ಕ್ಲೋಸ್ ಮಾಡಿದಳು. ಚಿನ್ನು, ತಾಳಿ ಹೇಗೆ, ಯಾಕೆ ಎಂದು ಗಾಬರಿಯಿಂದ ಕೇಳುತ್ತಿದ್ದಳು ವಿಸ್ಮಯ. ಒಮ್ಮೆಲೆ ಅವಳ ತಬ್ಬಿ ಕಣ್ಣೀರು ಹಾಕತೊಡಗಿದಳು ಸಂಹಿತಾ. ನನ್ನ ಮದುವೆ ಆಗೋಯ್ತು ಕಣೆ ಎಂದು ತಡವರಿಸಿ ನುಡಿದು ಅಳುತ್ತಿದ್ದಳು. ಏನು ಚಿನ್ನು, ತಮಾಷೆ ಮಾಡ್ತಿದೀಯಾ? ಏನಾಯಿತು, ಕರೆಕ್ಟಾಗಿ ಹೇಳೆ ಎಂದು ವಿಸ್ಮಯ ತಡವರಿಸುವಾಗ ಅದು ಎಂದು ಕಣ್ಣೊರೆಸಿಕೊಂಡಳು. ಏನು ಹೇಳೆ ಎಂದು ಮತ್ತೊಮ್ಮೆ ಕೇಳಿದಳು. ಅದು ಹೋದ ತಿಂಗಳು ಕ್ಯಾಂಪ್ ಹೋಗಿದ್ದಾಗ ಎಂದು ನಡೆದ ಘಟನೆ ಒಂದಷ್ಟು ಬಿಡದೆ ಪೂರ್ತಿ ವಿವರಿಸಿದಳು. ಹೊರಗಡೆ ನಿಂತು ಕೇಳುತ್ತಿದ್ದ ಚಂದ್ರಕಾಂತ್ ಮುಖದಲ್ಲಿ ಮೊದಲು ಕೋಪ ಕಾಣಿಸಿದರೂ ಕೊನೆಗೆ ಮುಗುಳ್ನಗೆ ಮೂಡಿತ್ತು. ಏನು ಚಿನ್ನು, ಇಷ್ಟೆಲ್ಲ ಆಯ್ತಾ? ಮತ್ತೆ ಅವರು ತುಂಬ ಒಳ್ಳೆಯವರು ಅನಿಸುತ್ತೆ ಕಣೆ. ಅದಕ್ಕೆ ಮದುವೆ ಆಗದೆ ನಿನ್ನ ಮುಟ್ಟೋದು ತಪ್ಪು ಅಂತ ನಿನ್ನ ಮದುವೆ ಆಗಿದ್ದಾರೆ ಎನ್ನಲು, ಹೌದು ಕಣೆ, ತುಂಬ ಒಳ್ಳೆಯವರು, ನಾನೇ ಅಪಾರ್ಥ ಮಾಡಿಕೊಂಡೆ ಎಂದು ತಾಳಿ ಕೈಲಿಡಿದು, ಅವರಂಥವರ ಗಂಡನಾಗಿ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಎಂದು ಕಣ್ಣಿಗೊತ್ತಿಕೊಂಡಳು. ಯಾರೇ ಅವರು? ಅವರ ಹೆಸರೇನು? ಮತ್ತೆ ನೀನು ನಮ್ಮ ಭಾವನ್ನ ಪ್ರೀತಿ ಮಾಡ್ತಿದ್ದೀನಿ ಅಂದಿದೆಯಲ್ಲ ಎಂದು ಆಶ್ಚರ್ಯದಿ ಕೇಳಿದು, ಹೌದು ಎಂದು ಕಿರುನಕ್ಕಳು. ವಿಸ್ಮಯಾಗೆ ಅಚ್ಚರಿಯಾಗಿತ್ತು. ಹೊರಗೆ ನಿಂತಿದ್ದ ಚಂದ್ರಕಾಂತ್ ಅವರಿಗೂ ವಿಸ್ಮಯನ ಪ್ರೀತಿ ವಿಚಾರ ಕೇಳಿ ತಲೆ ಕೆಟ್ಟಿತ್ತು. ಏನೇನು ಆಗ್ತಿದೀಯಾ? ಅವರೂ ಬೇಕು ಇವರೂ ಬೇಕು ಅಂದರೆ ಹೇಗೆ ಎಂದು ತಲೆ ಕೆಡಿಸಿಕೊಂಡು ಕೇಳಿದಳು ವಿಸ್ಮಯ. ಇಬ್ಬರು ಒಬ್ಬರೇ ಕಣೆ, ರಿಷನ್ ಸೂರ್ಯವಂಶಿ, ನಿನ್ನ ಲವ್ವರ್ ಚಿರಾಯು ಅವರ ಅಣ್ಣ ಎಂದು ಹೆಮ್ಮೆಯಿಂದ ಹೇಳಿದಾಗ ಚಂದ್ರಕಾಂತ್ ಅವರ ಮುಖದಲ್ಲಿನ ನಗು ಹೆಚ್ಚಾಯಿತು. ಮೆಲ್ಲಗೆ ಅಲ್ಲಿಂದ ಸರಿದರು. ಮುಂದೆ ಒಳ್ಳೆಯವದೇ ಆಗುವುದರಿತ್ತು ಸಂಹಿತಾಳ ಪಾಲಿಗೆ. ಮತ್ತೆ ಮನೆಯಲ್ಲಿ ಈ ವಿಷಯ ಗೊತ್ತಾದರೆ ಎಂದು ಆತಂಕದಿ ಕೇಳಿದಳು ವಿಸ್ಮಯ. ಮೊದಲೇ ಅಣ್ಣಂದಿರು ಪ್ರೀತಿ ಮಾಡಕೂಡದು ಎಂದು ವಾರ್ನ್ ಮಾಡಿದ್ದರಲ್ಲ, ನೋಡೋಣ, ಅವರೇ ಒಪ್ಪಿಸ್ತಾರೆ, ಇಲ್ಲವಾದರೆ ಜೀವನಾದರೂ ಬಿಡ್ತೀನಿ, ಆದರೆ ರಿಷಿ ಸರ್ ಮಾತ್ರ ಬಿಡಲ್ಲ ಎಂದು ಚಿಕ್ಕ ಮಗುವಿನಂತೆ ನುಡಿದಾಗ ಸಹೋದರಿಯರಿಬ್ಬರೂ ನಕ್ಕರು. ಅಂತೂ ಇಬ್ಬರೂ ಒಂದೇ ಮನೆಗೆ ಹೊರಟ್ವಿ ಎಂದು ಸಂತೋಷ ವ್ಯಕ್ತಪಡಿಸಿದ ವಿಸ್ಮಯಾಳಿಗೆ ಗೊತ್ತಿಲ್ಲ, ಆ ಮನೆಯ ಹೊಸಿಲು ದಾಟಲು ಪಡಬೇಕಾದ ನೋವು ಅವಮಾನ ಬೆಟ್ಟದಷ್ಟಿವೆ ಎಂದು. ಮನದ ನೋವನ್ನು ಹೊರಹಾಕಲು ದಾರಿ ಕಾಣದೆ ಪಾರ್ಕ್ ಕಡೆಗೆ ಬಂದಿದ್ದಳು ಚಾರು. ಮಾಮೂಲಿಯಾಗಿ ತಾನು ಕೂರುವ ಬೆಂಚ್ ಕಡೆಗೆ ನೋಡಲು ಅವಳ ಅಣ್ಣ ಅಲ್ಲಿ ಆಸೀನನಾಗಿದ್ದ. ಅಣ್ಣ ಎಂದು ಕೂಗಿ ಅವನ ಬಳಿ ಓಡಲು ವಂಡರ್ ಎಂದು ಅವಳ ತಬ್ಬಿದ. ಆ ಕ್ಷಣ ಅವನಿಗೇನೂ ಅರಿವಿಲ್ಲ. ಅವಳಿಗೂ ತನ್ನ ದುಃಖ ತೋಡಿಕೊಳ್ಳಲು ಮಡಿಲೊಂದು ಬೇಕಿತ್ತು. ಅಣ್ಣ ಅಣ್ಣ, ಈ ತಂಗಿ ನಿನ್ನ ವಂಡರ್ ಬೇಡವಾ ಅಣ್ಣ ನಿಂಗೆ? ಆದರೆ ನನ್ನ ಬೇಕಣ್ಣ, ಅಣ್ಣ ಪ್ಲೀಸ್, ನನ್ನ ದೂರ ಮಾಡಬೇಡ ಅಣ್ಣ ಅಣ್ಣ ಎಂದು ಬಿಕ್ಕಳಿಸಿ ಅಳುತ್ತಿದ್ದ ಚಾರು ಅದೆಷ್ಟು ನೋವನ್ನು ಒಳಗೆ ಬಚ್ಚಿಟ್ಟುಕೊಂಡಿದ್ದಳು. ವಂಡರ್ ಎಂದು ಅವಳ ತಲೆ ನೇವರಿಸಿದವ ಒಮ್ಮೆ ಅವಳನ್ನು ನೋಡಿದ. ಒಂದೇ ದಿನಕ್ಕೆ ಸೊರಗಿದಂತೆ ಕಂಡಳು. ದೇಹದ ನೋವಿಗಿಂತ ಮನದ ನೋವೇ ಹೆಚ್ಚಾಗಿತ್ತು ಅವಳ ಪಾಲಿಗೆ. ಅಣ್ಣ ಅಣ್ಣನ ತಪ್ಪು ಮಾಡಿಲ್ಲ ಅಣ್ಣ ಅಣ್ಣ ಎಂದು ಪುಟ್ಟ ಹುಡುಗಿಯಂತೆ ಅವನ ಗಟ್ಟಿಯಾಗಿ ತಪ್ಪಿ ಅಳುತ್ತಿದ್ದಳು. ಹೌದು ವಂಡರ್, ನನ್ನ ತಂಗಿ ಯಾವತ್ತೂ ತಪ್ಪು ಮಾಡಲ್ಲ ಅಲ್ವಾ ಎಂದು ಅವಳ ತಲೆ ನೇವರಿಸುತ್ತಿದ್ದ. ಅಣ್ಣ, ಅದು ಶ್ರೀ ಎಂದು ಅವಳು ಏನನ್ನು ಹೇಳುವಾಗ ಯತೀಶ್ ಚಂದ್ರ ಅವರು ಅಲ್ಲಿಗೆ ಬಂದರು. ಒಂದಷ್ಟು ಸಮಯ ತಡವಾಗಿ ಬಂದಿದ್ದರೆ ಸಮಸ್ಯೆಗಳು ಅಲ್ಲೇ ಪರಿಹಾರ ಆಗುತ್ತಿದ್ದವೇನೋ. ಆದರೆ ವಿಧಿಲಿಖಿತ ಬೇರೆಯದೇ ಇತ್ತು. ಅವರಿಬ್ಬರ ಒಟ್ಟಿಗೆ ನೋಡಿ, ಏನು ರಿಷಿ, ತಂಗಿನ ನೋಡಿ ಮಾತನಾಡಿಸೋಕೆ ಇಲ್ಲಿಗೆ ಬಂದ್ಯಾ? ಸರಿ, ನಾನು ಹೋಗ್ತೀನಿ ಎಂದು ಹೊರಟಾಗ, ಇಲ್ಲ ಪಪ್ಪ, ಅವನು ಮೊದಲೇ ಬಂದಿದ್ದ, ನಾನು ಈಗ ಬಂದಿದ್ದು, ಅವನದೇನೂ ತಪ್ಪಿಲ್ಲ ಎಂದು ತಲೆ ತಗ್ಗಿಸಿದಳು. ಅವಳ ನೋಡಿ ಕರುಳು ಚುರುಕೆಂದರೂ ಸಹಿಸಿ ಚಿಕ್ಕಪ್ಪನ ಹಿಂದೆ ನಡೆದ. ಅಣ್ಣ, ನಂಗೆ ಗೊತ್ತು ನಿನಗೆ ಇವೆಲ್ಲ ನಂಬೋಕ್ಕಾಗ್ತಿಲ್ಲ ಅಂತ, ನನ್ನ ಮೇಲೆ ನಿನಗೆ ತುಂಬ ಪ್ರೀತಿ ಇದೆ ಅಂತ, ಆದರೆ ಆ ಶ್ರೀ ಎಲ್ಲ ಡ್ರಾಮಾ ಮಾಡಿ ಈ ಥರ ಮಾಡಿದ್ದಾನೆ. ನಂಗೆ ಗೊತ್ತು ಅವನಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ಎಂದು ಹಲ್ಲು ಕಡಿದವಳು
ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಣ್ಣ ಎಂದು ಕಣ್ಣೀರ ಮಿಡಿದು ಅಲ್ಲಿ ತಮ್ಮಿಬ್ಬರ ನೆನಪುಗಳ ನೆನೆದು ಮನೆಗೆ ನಡೆದಳು. ಅವಳು ಮನೆ ತಲುಪುವ ವೇಳೆಗೆ ಸಮಯ 8 ಗಂಟೆ. ಭಾರವಾದ ಹೆಜ್ಜೆಗಳನ್ನಿಟ್ಟು ಬಂದ ಚಾರುವನ್ನು ನೋಡಿ ಓಡಿ ಬಂದ ಶ್ರೀ. ಚಾರು, ನೀನು 6 ಗಂಟೆಗೆ ಹೊರಟೆ ಅಂತ ಋಷಭ್ ಹೇಳಿದ್ದ, ಆದರೆ ನೀನು ಈಗ ಬರ್ತಿದೀಯಾ? ಏನಾದರೂ ತೊಂದರೆ ಆಯ್ತಾ ಎಂದು ಕೇಳಿದವನ ನಿರ್ಲಕ್ಷ್ಯ ಮಾಡಿ ಹಾಲ್ಗೆ ಬಂದವಳು ಸೋಫಾದ ಮೇಲೆ ಕುಳಿತು ಬಿಟ್ಟಳು. ಚಾರು, ನಿನ್ನೆ ಕೇಳ್ತಿರೋದು, ಹೀಗೆ ಯಾವಾಗ ಬೇಕಾದರೂ ಬರೋಕೆ ನೀನು ಹುಡುಗ ಅಲ್ಲ, ಹುಡುಗಿ ಎಂದು ಕೋಪದೆ ನುಡಿದ. ಹುಡುಗಿ ಆದರೇನೋ ಪ್ರಯೋಜನ ಶ್ರೀ, ನಾನು ಶೀಲ ಕಳೆದುಕೊಂಡವಳು ಅಲ್ವಾ ಎಂದು ಕಣ್ತುಂಬಿಕೊಂಡು ನುಡಿದಳು. ಮುಂದಿನ ಮಾತುಗಳು ಅವನ ಗಂಟಲಲ್ಲಿ ಉಳಿದವು. ಹೇಳು ಶ್ರೀ, ಒಮ್ಮೆ ಹೋದರೂ ಮಾನಾನೆ, ಪದೇ ಪದೇ ಹೋದರೂ ಮಾನಾನೆ ಅಲ್ವಾ ಎಂದು ಕಂಪನಿ ಚಾರಿಸಲು ಅವಳ ಬಳಿ ಕುಳಿತವ, ಈಗ ಯಾರಾದರೂ ಏನಾದರೂ ಹೇಳಿರ ಚಾರು, ಯಾಕೆಷ್ಟು ನೋವು ಮಾಡಿಕೊಡ್ತಿದೀಯಾ ಎಂದು ಅವಳ ಕೈ ಹಿಡಿದ. ಒಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡು ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು. ಹೇಳು ಚಾರು, ಆದರೆ ನಿನ್ನಿಂದ ನಿನ್ನ ಮನೆಯವರನ್ನು ಯಾಕೆ ದೂರ ಮಾಡಿದೆ ಅನ್ನುವ ಒಂದು ಪ್ರಶ್ನೆ ಬಿಟ್ಟು ಎಂದು ಬಹು ಆಸ್ಥೆಯಿಂದ ಕೇಳಿದ ಶ್ರೀ. ನೀನು ನನ್ನ ಯಾವಾಗಿನಿಂದ ಪ್ರೀತಿ ಮಾಡೋಕೆ ಶುರು ಮಾಡಿದ್ದು ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು. ಅದು ಇವಾಗ ಯಾಕೆ ಚಾರು ಎಂದವ ಹೇಳಲು ನೋಡಿದರೆ, ಬೇಕು ನನಗೆ, ನಾನು ಕೆಟ್ಟು ಹೋದ ಹೆಣ್ಣು ಅಂತ ತಾನೇ ನೀನು ಅನುಕಂಪದಿಂದ ಮದುವೆ ಆಗಿದ್ದು ಎಂದು ಕೇಳಲು ಅವಳ ಬಾಯಿ ಮುಚ್ಚಿದವ, ಪದೇ ಪದೇ ಅದನ್ನು ಹೇಳಬೇಡ ಚಾರು, ಕೇಳೋಕೆ ಹಿಂಸೆ ಆಗುತ್ತೆ ಎಂದ ದೀನ ಸ್ವರದಿ. ಆದರೆ ನಾನು ಶೀಲ ಕಳೆದುಕೊಂಡವಳು ಅಲ್ವಾ ಶ್ರೀ, ಅದಕ್ಕೆ ನಾನು ಮಾನಗೆಟ್ಟವಳು ಅಂತ ಮನೆಯವರೇ ನನ್ನ ದೂರ ಮಾಡಿದರು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ನುಡಿದಳು ಚಾರು. ಚಾರು, ಅದೆಲ್ಲ ಬಿಟ್ಬಿಡು, ನಾನಿದ್ದೀನಿ, ಎಲ್ಲ ಸರಿ ಮಾಡ್ತೀನಿ ಎಂದು ಅವಳ ಕೈ ಹಿಡಿದ. ಏನೂ ಸರಿಯಾಗಲ್ಲ ಶ್ರೀ, ನಾವು ಐ ಆಮ್ ಪ್ರೆಗ್ನೆಂಟ್ ಎಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಿದ ರಿಪೋರ್ಟ್ ಅವನೆದುರು ಇಟ್ಟಳು. ಕೇಳಿದವ ಕಲ್ಲಂತೆ ಕುಳಿತಿದ್ದ. ಹೇಳು ಶ್ರೀ, ನನ್ನ ಮಗುವಿನ ತಂದೆಯ ಸ್ಥಾನ ಯಾರಿಗೆ ಕೊಡಲಿ ಎಂದು ಬಿಕ್ಕಿದವಳ ಮಾತುಗಳು ಅವನ ಕಿವಿಗೆ ತಲುಪಲಿಲ್ಲ. ಸಂಜೆ ವಾಮಿಟ್ ಆಗ್ತಿತ್ತು ಅಂತ ಟ್ಯಾಬ್ಲೆಟ್ ತಗೊಂಡೆ. ಸಂಜೆ ಬರುವಾಗ ತಲೆ ಸ್ವಲ್ಪ ಸುತ್ತುತ್ತಿತ್ತು. ಅಲ್ಲೇ ನಿಯರ್ ಇದ್ದ ಹಾಸ್ಪಿಟಲಲ್ಲಿ ತೋರಿಸ್ದೆ. ಇವಾಗ ನನಗೆ 2 ತಿಂಗಳು ಶ್ರೀ. ಪಾಪುವಿನ ಅಪ್ಪನ ಜಾಗದಲ್ಲಿ ಯಾರ ಹೆಸರು ಬರೆಯಲಿ? ಸ್ಕಂದ ಶ್ರೀ ವಾತ್ಸವೆಂದೋ ಅಥವಾ 4 ಜನ ಕಾಮುಕರು ಎಂದು ಅವನನ್ನೇ ದಿಟ್ಟಿಸಿ ಕೇಳಿದಳು. ಇಲ್ಲ ಚಾರು, ಇದು ಸುಳ್ಳು, ಹಾಗಾಗೋಕೆ ಸಾಧ್ಯ ಇಲ್ಲ ಎಂದು ಅಲ್ಲಿಂದ ಹೊರಡದನು ಆದ. ಯಾಕೆ ಸಾಧ್ಯ ಇಲ್ಲ ಶ್ರೀ? ಆ ರಾಕ್ಷಸರು ನನ್ನ ಮೇಲೆ ಎರಗಿದ್ದು ಸುಳ್ಳ? ನನ್ನ ದೇಹದ ಮೇಲೆ ಕ್ರೌರ ಎಸಗಿದ್ದು ಸುಳ್ಳ? ಅವರು ಮಾಡಿದ ಅನ್ಯಾಯದ ಫಲವಾಗಿ ಒಂದು ದಿನಪೂರ್ತಿ ನಾನು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದು ಸುಳ್ಳ? ಸತ್ಯ ಹೇಳಲಾಗದೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿದ್ದು ಸುಳ್ಳ ಎಂದು ದೀನವಾಗಿ ಅಳುತ್ತಾ ಕೇಳಿದಳು. ಸುಳ್ಳು ಸುಳ್ಳು, ಎಲ್ಲ ಸುಳ್ಳು ಎಂದು ಅರಿಸಿದವ ಮಂಡಿ ಊರಿ ಅವಳ ಮುಂದೆ ಕುಸಿದ. ಯಾಕೆ ಶ್ರೀ, ಹೇಗೆ ಸುಳ್ಳಾಗುತ್ತೆ ಎಂದು ಅವನ ಮುಂದೆ ನಿಂತು ಕೇಳಲು, ಎಲ್ಲ ಸುಳ್ಳು ಅಂತ ಮರೆತು ಬಿಡು ಚಾರು. ನಾನು ನೀನು ಪ್ರೀತಿ ಮಾಡಿದ್ದು ಸುಳ್ಳು, ಎಂಜಾಯ್ ಮಾಡೋಕ್ಕೆ ಶಿವಮೊಗ್ಗಕ್ಕೆ ಹೋಗಿದ್ದು ಸುಳ್ಳು, ಅಲ್ಲಿ ನಿನ್ನ ಮೇಲೆ ರೇಪ್ ಆಗಿದ್ದು ಸುಳ್ಳು, ನೀನು ಸುಸೈಡ್ ಅಟೆಂಪ್ಟ್ ಮಾಡಿದ್ದು ಸುಳ್ಳು. ಎಲ್ಲ ಹೊಸದಾಗಿ ಶುರು ಮಾಡೋಣ, ಹೊಸದಾಗಿ ಪ್ರೀತಿ ಮಾಡೋಣ ಎಂದು ಅವಳ ಕೈ ಹಿಡಿದು ಹಣೆಗೆತ್ತುಕೊಂಡ. ಆದರೆ ನನ್ನ ಮನೆಯವರು ನನ್ನ ನಂಬದೆ ದೂರ ಕೈಸಿದ್ದು ಸುಳ್ಳಲ್ಲ ಶ್ರೀ. ನನ್ನಣ್ಣ ನನ್ನ ದೂರ ಮಾಡಿದ್ದು ಸುಳ್ಳಲ್ಲ. ಎಲ್ಲವನ್ನೂ ಮರೆಯಬಹುದೇನೋ, ಆದರೆ ನನ್ನ ಒಡಲಲ್ಲಿ ಕುಡಿ ಹೊಡೆದ ಈ ಜೀವ ಸುಳ್ಳು ಅಂತ ಹೇಗೆ ಹೇಳಲಿ ಶ್ರೀ? ಇದನ್ನು ಲೋಕದ ಕಣ್ಣಿಗೆ ಹೇಗೆ ಮುಚ್ಚಿಡಲಿ ಎಂದು ಕೇಳಿದವಳ ಪ್ರಶ್ನೆಗೆ ಅವನ ಬಳಿ ಉತ್ತರ ಇಲ್ಲ. ಪ್ಲೀಸ್ ಚಾರು, ಒಂದಷ್ಟು ದಿನ ಇದೆಲ್ಲವ ಮರೆತು ಸಂತೋಷವಾಗಿರು. ಮುಂದೆ ನಾನು ನಿಜ ಹೇಳಿದಾಗಲೂ ನೀನು ಖುಷಿಯಾಗಿರ್ತೀಯ. ಬಟ್ ಐ ಆಮ್ ಹೆಲ್ಪ್ಲೆಸ್ ಎಂದು ಕಣ್ಣೀರು ತೊಡೆದುಕೊಂಡು ದಡದನ್ನೇ ಮೆಟ್ಟಿಲು ಹತ್ತಿ ಡೋರ್ ಹಾಕಿಕೊಂಡ. ಇಲ್ಲ, ಈ ರಿಪೋರ್ಟ್ ಸುಳ್ಳು. ಅವಳ ಮೇಲೆ ಅತ್ಯಾಚಾರವೇ ಆಗಿಲ್ಲ ಅಂದರೆ ಅವಳಿಗೆ ಇಲ್ಲ, ಅವಳು ಯಾರನ್ನಾದರೂ ಸಾಧ್ಯ ಇಲ್ಲ. ಮತ್ತೆ ಈ ರಿಪೋರ್ಟ್ ಎಂದು ಯೋಚಿಸುತ್ತಾ ಶವರ್ ಕೆಳಗೆ ನಿಂತವನ ತಲೆ ಗೊಂದಲದ ಗೂಡಾಗಿಯೇ ಉಳಿದಿತ್ತು. ಅವನು ಮೇಲೆ ಹೋದಾಗ ಎದ್ದು ಕಣ್ಣೀರ ತನ್ನ ಬೆರಳಲ್ಲಿ ತೆಗೆದು ಬಿಸಾಡಿದ ಚಾರು, ನನ್ನ ಮನೆಯವರನ್ನೆಲ್ಲ ಅದೆಷ್ಟು ನೊಂದರು. ಇಂದು ನನ್ನ ಮೊದಲ ಹೆಜ್ಜೆ. ನನ್ನ ಮುಂದಿನ ಗುರಿ ನಿನ್ನ ತಮ್ಮ ಋಷಭ್ ಶ್ರೀವಾತ್ಸವ್. ಅವನಿಗೆ ನಿನ್ನ ಮೇಲಿರುವ ನಂಬಿಕೆಯನ್ನು ಕೊಲ್ತೀನಿ, ನೋಡ್ತಿರು ಎಂದು ನಕ್ಕವಳು ಅಲ್ಲೇ ಇದ್ದ ಫೈಲ್ ತೆಗೆದುಕೊಂಡು ಥ್ಯಾಂಕ್ ಯು ನರ್ಮದಾ ಅಮ್ಮ ಎಂದು ರಿಪೋರ್ಟ್ಸ್ ಮೇಲೆ ಕೈ ಆಡಿಸಿ ಜೋಪಾನವಾಗಿ ತೆಗೆದಿಡಲು ನಡೆದಳು. ಅವನು ಮಾಡಿದ ಮೋಸಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುವ ಸಲುವಾಗಿ ಅವನದೇ ದಾರಿ ಆಯ್ಕೆ ಮಾಡಿಕೊಂಡ ಚಾರುವಿನ ಸದ್ಯದ ಗುರಿ ಶ್ರೀಗೆ ನೋವು ಕೊಡುವುದಷ್ಟೇ. ಆದರೆ ಆ ದಾರಿಯಲ್ಲಿ ಅವಳಿಗೆ ಎಷ್ಟು ನೋವು ಕಾದಿದೆಯೋ ಅಥವಾ
ಸತ್ಯದ ಅನಾವರಣವಾಗುವುದು. ಮತ್ತೆ ಸಿಗುವ. ದಯಮಾಡಿ ಪ್ರೋತ್ಸಾಹಿಸಿ.